ಚಾರ್ಮಡಿ ಘಾಟ್ನಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ. 2000 ಅಡಿ ಪ್ರಪಾತಕ್ಕೆ ಲಾರಿ ಬಿದ್ದಿದೆ. ಆದರೆ ಪವಾಡ ಸದೃಶ ರೀತಿಯಲ್ಲಿ ಚಾಲಕ ಬದುಕುಳಿದಿದ್ದ. ಮೂಡಿಗೆರೆಯಿಂದ ಚಾರ್ಮಡಿಗೆ ಒಂದು ಲಾರಿ ಹೋಗ್ತಾ ಇತ್ತು. ಚಾಲಕನ ನಿಯಂತ್ರಣ ತಪ್ಪಿ ಲಾರಿ 2000 ಅಡಿ ಪ್ರಪಾತಕ್ಕೆ ಉರುಳಿ ಬಿದ್ದಿದೆ. ಈ ಸಂದರ್ಭದಲ್ಲಿ ಸ್ಥಳೀಯರೆಲ್ಲ ಸೇರಿ ಸೊಂಟಕ್ಕೆ ಹಗ್ಗ ಕಟ್ಟಿಕೊಂಡು ಕೆಳಕ್ಕಿಳಿದು ಆ ಡ್ರೈವರನ್ನು ಕಾಪಾಡಿದ್ದಾರೆ. ಡ್ರೈವರ್ ಬದುಕುಳಿದಿರೋದೇ ಅತ್ಯಂತ ಪವಾಡ. ಯಾಕೆಂದರೆ ಬೀಳಬೇಕಾದ್ರೇ ಡ್ರೈವರು ಎಲ್ಲೆಲ್ಲಿ ಬಿದ್ದಿರ್ತಾರೋ ಹೇಗಾಗಿರುತ್ತೋ 2000 ಅಡಿ ಅಂತಂದರೆ. ಬಟ್ ಅದು ಬಿದ್ದ ಮೇಲೂ ಕೂಡ ಚಾಲಕ ಬದುಕುಳಿದಿದ್ದ. ಈ ವಿಚಾರ ಗೊತ್ತಾಗಿ ಸ್ಥಳೀಯರೆಲ್ಲರೂ ಕೂಡ ಹಗ್ಗ ಕಟ್ಟಿಕೊಂಡು ಸೊಂಟಕ್ಕೆ ಇಳಿದು ಡ್ರೈವರನ್ನು ರಕ್ಷಣೆ ಮಾಡಿದ್ದಾರೆ. ಆತನ ಆಯಸ್ಸು ನಿಜಕ್ಕೂ ಕೂಡ ಗಟ್ಟಿಯಾಗಿತ್ತು. ಇಲ್ಲಿ ಚಾರ್ಮಾಡಿ ಗಟ್ಟಲಿ ಮಂಜು ವಾತಾವರಣ ಜಾಸ್ತಿ ಇರೋದ್ರಿಂದ ಈಗ ಸೈಡು ಕಾಣ್ತಾ ಇಲ್ಲ. ಈಗಾಗಲೇ PW ಅವರು ಒಂದು ತಡೆಗೋಡನ್ನು ನಿರ್ಮಿಸಿದ್ದಾರೆ. ಈ ಪ್ಲೇಸಿಗೆ ಇದು 4ನೇ ಗಾಡಿ ಬೀಳ್ತಾ ಇರೋದು. ಇದಕ್ಕೆ ಭದ್ರತೆ ಒಂದು ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈಗಾಗಲೇ ಎಲ್ಲ ಗಾಡಿಗಳಲ್ಲೂ ಸಣ್ಣ ಪುಟ್ಟಗಳು ಗಾಯಗಳಾಗಿದೆ. ಈಗ ಇದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡೆಯೋಣ. ನಾರಾಯಣಗೌಡ, 2000 ಅಡಿ ಪ್ರಪಾತಕ್ಕೆ ಬೀಳಬೇಕಾದ್ರೇ ಡ್ರೈವರ್ ಎತ್ತೆತ್ಲಕ್ಕೆ ಬಿದ್ದಿರ್ತಾರೋ ಏನು ಕಥೆನೋ ಅಂತ ಅಂದ್ಕೊಂಡ್ರೆ, ಆತ ಅಲ್ಲಿ ಬದುಕುಳಿದಿದ್ದಾದರೂ ಹೇಗೆ, ಆತನ ರಕ್ಷಣೆ ಹೇಗಾಯಿತು ಅಂತ? ಅರವಿಂದ್ ಅಂತಂದ್ರೆ ಏನು ಚಿಕ್ಕಮಗಳೂರಿನ ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಚಾರ್ಮಾಡಿ ಗ್ರಾಮಕ್ಕೆ ಹೋಗುವಂತ ಮಾರ್ಗದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಅಂತಂದ್ರೆ ಕೊಟ್ಟಿಗೆಹಾರದಿಂದ ಚಾರ್ಮಾಡಿ ಗ್ರಾಮಕ್ಕೆ ಸುಮಾರು 22 ಕಿಲೋಮೀಟರ್ ಆಗುವಂತದ್ದು. 22 ಕಿಲೋಮೀಟರ್ ಕೂಡ ಇದೇ ರೀತಿಯಾದಂತಹ ಘಾಟ್ ಸೆಕ್ಷನ್ 1000 ಅಡಿ ಪ್ರಪಾತ ಇರುವಂತದ್ದು. ಆದ್ರೆ ಸೋಮನ್ ಕಾಡು ಬಳಿ ತೀವ್ರವಾದ ಒಂದು ಕಂದಕ ಒಂದು ಇರೋದ್ರಿಂದ ಆ ಒಂದು ಜಾಗದಲ್ಲಿ ಈ ದುರ್ಘಟನೆ ಸಂಭವಿಸಿರುವಂತದ್ದು ನಾವು ವಿಜುವಲ್ಸ್ ಅಲ್ಲೂ ಕೂಡ ನೋಡ್ಬೋದು ಅರವಿಂದ್. ಅಂತಂದ್ರೆ ಅದೊಂದು ರೀತಿ ಬಯಲು ಪ್ರದೇಶದ ಪ್ರಪಾತ ಟೈಪ್ ಕಾಣ್ತಾ ಇರುವಂತದ್ದು. ಯಾಕೆಂತಂದ್ರೆ ಅಲ್ಲಿ ಮರ ಗಿಡಗಳು ಯಥೇಚ್ಛವಾಗಿ ಇದ್ದಿದ್ದೆ ಬಹುಶಃ ಆತ ಕೂಡ ಸಾವನ್ನಪ್ಪಿದ್ನೋ ಏನೋ ಅನ್ನೋ ಒಂದು ಅನುಮಾನ ಕೂಡ ಇರುವಂತದ್ದು. ಅದೇ ಒಂದು ರೀತಿ ಬಯಲು ಪ್ರದೇಶವಾದ ಪ್ರಪಾತ ಆಗಿರೋದ್ರಿಂದ ಅದು ಆತ ಬದುಕುಳಿದಿದ್ದಾನೆ ಅಂತಾನೆ ಹೇಳ್ಬೋದಾಗಿರುವಂತದ್ದು. ಯಾಕೆಂತಂದ್ರೆ ಆತ ಈಗ ನಿಜಕ್ಕೂ ಬದುಕುಳಿದಿರುವಂತದ್ದು ಒಂದು ರೀತಿ ಪವಾಡನೆ. 2000 ಅಡಿ ಅಂತಂದ್ರೆ ಈಗ ಮಿಡ್ ನೈಟ್ ಆಗಿರುವಂತ ದುರ್ಘಟನೆ. ಲಾರಿ ಹೇಗ್ ಬೇಕಾಗಿ ಪಲ್ಟಿ ಆಗ್ತಿರುತ್ತೆ. ಲಾರಿ ಚಾಲಕ ನಾನು ಎಲ್ಲಿದ್ದೀನಿ ಏನ್ ಆಗ್ತಿದ್ದೀನಿ ಅನ್ನೋದು ಸಹ ಆತನಿಗೆ ಗೊತ್ತಿರಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಆತ ಬದುಕುಳಿದಿರೋದು ನಿಜಕ್ಕೂ ಪವಾಡ. ಆದ್ರೆ ಯಾವಾಗ ಈಗ ಲಾರಿ ಬಿದ್ದಿದೆ ಅನ್ನೋ ವಿಷಯ ಗೊತ್ತಾಯ್ತು ತಕ್ಷಣ ರಾತ್ರಿ ಸ್ಥಳೀಯರು ಕೂಡ ಈಗಾಗಲೇ ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಆತನನ್ನ ರಕ್ಷಣೆ ಮಾಡಿ ಮೇಲ್ಗಡೆ ಕರ್ಕೊಂಡ್ ಬಂದಿರುವಂತದ್ದು. ಆದ್ರೆ ಆತನ ಸೊಂಟ ಮುರಿದೋಗಿದೆ ಅನ್ನೋದು ಈಗ ಪ್ರಾಥಮಿಕ ಮಾಹಿತಿ ಲಭ್ಯ ಆಗಿರುವಂತದ್ದು. ಆತನನ್ನ ಚಾರ್ಮಾಡಿಯ ಒಂದು ಪ್ರಾಥಮಿಕ ಆರೋಗ್ಯ ಚಿಕಿತ್ಸೆ ಕೇಂದ್ರದಲ್ಲಿ ಅದರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ನಂತರ ಮಂಗಳೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಬಟ್ ನನ್ನ ಆಶ್ಚರ್ಯ ಅದೇನೆ, ಆ ಲಾರಿ ಬೀಳಬೇಕಾದ್ರೆ 2000 ಅಡಿ ಬೀಳಬೇಕಾದ್ರೆ ಕೆಳಗಡೆ ಯಾವ ಬಂಡೆ ಹೊಡ್ಕೊಂಡಿರುತ್ತೋ, ಹೆಂಗೆ ಎಲ್ಲೆಲ್ಲಿ ಬಿದ್ದಿರುತ್ತೋ, ಆ ಡ್ರೈವರ್ ಏನು ಸೀಟ್ ಬೆಲ್ಟ್ ಏನು ಹಾಕ್ಕೊಂಡಿರಲ್ಲ. ಆದರೂ ಕೂಡ ಆ ಡ್ರೈವರ್ಗೆ ಏನೂ ಆಗಿಲ್ಲ, ಬರೀ ಸೊಂಟ ಮುರಿದೋಗಿದೆ. ಪ್ರಾಣ ಅಂದರೆ ಬದುಕಿದನಾತ. ಮೋಸ್ಟ್ಲಿ ಆತ ಕೂಗಿರಬೇಕು, ಆ ಧ್ವನಿ ಕೇಳಿರಬೇಕು ಸ್ಥಳೀಯರಿಗೆ. ಹಾಗಾಗಿ ಅವರು ಇವತ್ತನ್ನು ರಕ್ಷಣೆ ಮಾಡಿದ.